ನನ್ನ ಎಲ್ಲ ಕ್ರೈಸ್ತಿಯ ಆತ್ಮೀಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಈ ದಿನದ ಚರ್ಚೆಗೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ದಿನದ ವಿಷಯ ಕುರುಡು ಯಾಜಕರು. ಈ ವಿಷಯವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ತಲೆಬಾಗಿ ಪ್ರಾರ್ಥನೆ ಮಾಡಿ ದೇವರಾತ್ಮನ ಸಹಾಯವನ್ನು ಕೇಳಿಕೊಳ್ಳುವ. ಪ್ರಾರ್ಥನೆ ಮಾಡೋಣ. ಪರಮ ತಂದೆಯೇ, ಪ್ರೀತಿಯ ದೇವರೇ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನು ಕೊಟ್ಟಿದ್ದರಿಂದ ನಿನಗೆ ವಂದಿಸುತ್ತೇವೆ. ಈಗ ನಾವು ಕುರುಡು ಯಾಜಕರು ಎಂಬ ಶೀರ್ಷಿಕೆಯಲ್ಲಿ ಕಲಿಯುವಂಥ ವಿಚಾರಗಳು ನಮ್ಮ ಆತ್ಮೋನ್ನತಿಗೂ ನಮ್ಮ ಭಕ್ತಿಯ ಅಭಿವೃದ್ಧಿಗೂ ನಿನ್ನ ಮಹಿಮೆಗೂ ಸಾಧಕವಾಗುವಂತೆ ನಮ್ಮ ಕಣ್ಣುಗಳನ್ನು ತೆರೆದು ಹೃದಯಗಳನ್ನು ತೆರೆದು ಪರಿಶುದ್ಧಾತ್ಮನು ಮಾತಾಡಿ ಈ ಕಾಲಕ್ಕೆ ಬೇಕಾದಂತಹ ತಿಳುವಳಿಕೆ, ಜ್ಞಾನ, ತೀರ್ಮಾನಗಳನ್ನು ನಾವು ಹೊಂದುವುದಕ್ಕೆ ನೀನೇ ನಡೆಸು. ಇದನ್ನು ವೀಕ್ಷಿಸುವಂತಹ ಕೇಳುವಂತಹ ಸರ್ವರನ್ನು ನೀನು ಅತ್ಯಧಿಕವಾಗಿ ಬಲಪಡಿಸು, ಆಶೀರ್ವದಿಸು. ನನ್ನನ್ನು ಕೂಡ ನಡೆಸು. ಎಲ್ಲವೂ ನಿನ್ನ ಮಹಿಮೆಗೋಸ್ಕರವಾಗಿರಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೆನ್. ಕುರುಡು ಯಾಜಕರು, ಈ ವಿಷಯವನ್ನು ನಾವು ಯಾಕೆ ಕಲಿತೇವೆ, ಯಾಕೆ ಕಲಿಬೇಕು? ಯಾಕೆ ಅಂತಂದರೆ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ಬರೆದಿರೋ ಪ್ರಕಾರ ಬರೆಯಲ್ಪಟ್ಟ ಸಂಗತಿಗಳೆಲ್ಲವೂ ಕೂಡ ನಮಗೆ ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿವೆ. ಅಂತ್ಯಕಾಲಕ್ಕೆ ಬಂದಿರುವವರಾದ ನಮಗೆ ಅವು ಬುದ್ಧಿವಾದವುಗಳಾಗಿವೆ ಎಂಬುದಾಗಿ ಹೇಳುತ್ತೆ. ಚರಿತ್ರೆ ಯಾವಾಗಲೂ ಮರುಕಳಿಸುತ್ತೆ. ಚರಿತ್ರೆ ಹಿಂದೆ ನಡೆದದ್ದೇ ಇವಾಗಲೂ ನಡೆಯುತ್ತೆ ಎಂಬುದಾಗಿ ಪ್ರಸಂಗಿ ಪುಸ್ತಕ ಹೇಳುತ್ತೆ. ಈ ಭೂಲೋಕದಲ್ಲಿ ಆಕಾಶದ ಕೆಳಗಿರುವಂಥದ್ದು ಯಾವುದು ಹೊಸದಲ್ಲ ಎಂಬುದಾಗಿ. ಹಾಗಿದ್ರೆ ಕುರುಡು ಯಾಜಕರು ಹೇಗೆ ನಮಗೆ ಇವತ್ತು ಈ ಶೀರ್ಷಿಕೆಯಲ್ಲಿ ನಾವೇನು ತಿಳ್ಕೊಳ್ಬಹುದು ಅನ್ನೋದನ್ನು ನೋಡುವ. ಇದರ ಹಿಂದಿರುವಂತಹ ಸತ್ಯವೇದದ ಭಾಗ ಲೂಕ 2ನೇ ಅಧ್ಯಾಯ 22ರಿಂದ 39ನೇ ವಚನ ತನಕ ನಾವು ನೋಡಬೇಕಾಗತ್ತೆ. ಈ ವಿಷಯವನ್ನು ನಾವು ನೋಡುವಾಗ ಅಲ್ಲಿ ಏನು ನೋಡ್ತೇವೆ ಅಂತಂದರೆ, ಯೇಸು ಕ್ರಿಸ್ತನು ಹುಟ್ಟಿ 40 ದಿನ ಆಗಿರುತ್ತೆ. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ತಂದೆ ತಾಯಿಗಳು ಆ ಮಗುವನ್ನು, ಚೊಚ್ಚಲ ಮಗುವನ್ನು ತೆಗೆದುಕೊಂಡು ಬಂದು ಯಾಜಕನಿಗೆ ಕೊಟ್ಟು ಆತನ ಹೆಸರನ್ನು ದೇವಾಲಯದ ಪುಸ್ತಕದಲ್ಲಿ ಬರೆಸಿ, ಈ ಚೊಚ್ಚಲಿಗೆ ಬದಲಾಗಿ ನಾವು ಚೊಚ್ಚಲನ್ನು ನಾವು ಬಿಡಿಸ್ಕೊಂಡಿದ್ದೇವೆ ಎಂಬುದಾಗಿ ಬರೆಯಿಸಿ, ಆ ನಂತರ ತಾಯಿ ತನ್ನ ಸೂತಕಗಳನ್ನು ಕಳೆದುಕೊಳ್ಳೋದಕ್ಕೆ ಒಂದು ಯಜ್ಞವನ್ನು ಅರ್ಪಿಸಿ ಮನೆಗೆ ಹಿಂದಿರುಗಿ ಕರ್ಕೊಂಡು ಹೋಗ್ತಾಯಿದ್ರು. ಇದು ಹಿನ್ನೆಲೆ. ಈಗ ಯೇಸು ಕ್ರಿಸ್ತನು ಅಲ್ಲಿ ಬಂದಾಗ ಏನಾಯಿತು? ಈಗ ಯಾಜಕನು ಹೇಗೆ ಪ್ರತಿಕ್ರಿಯಿಸಿದ್ನು, ಅದಕ್ಕೆ ಕಾರಣಗಳೇನು, ಅದರ ಹಿಂದಿರುವಂತಹ ವಿಚಾರಗಳೇನು ಅನ್ನೋದನ್ನು ನೋಡಿ ನಾವು ಈ ದಿನಕ್ಕೆ ಬೇಕಾದಂತಹ ಪಾಠಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅರ್ಥ ಮಾಡಿಕೊಳ್ಳುವಂಥದ್ದು ತೀರಾ ಅವಶ್ಯವಾಗಿ ಇದೆ. ಇದನ್ನು ನಾವು ನೋಡ್ತಾ ಹೋಗೋಣ. ಈಗ ಯೇಸು ಕ್ರಿಸ್ತನು ಅಲ್ಲಿ ಬಂದಾಗ ಲೂಕ 2ನೇ ಅಧ್ಯಾಯ, ಯೇಸು ಕ್ರಿಸ್ತನನ್ನು ಆ ಶಿಶುವನ್ನು ಯಾಜಕನಿಗೆ ಕೊಟ್ಟಾಗ ಏನು ನಡೀತಾ ಇದೆ? ಆ ಮಗುವನ್ನು ಆತನು ಸ್ವೀಕರಿಸ್ತಾನೆ. ಆ ಮಗುವನ್ನು ಸ್ವೀಕರಿಸಿ, ಆದರೆ ಆ ಮಗು ಯಾವ ಮಗು, ಎಂತಹ ಮಗು ಎಂಬುದನ್ನು ಆತನು ನಿರ್ಧರಿಸಲಿಕ್ಕೆ ಆಗ್ತಾಯಿಲ್ಲ. ಎಲ್ಲ ಶಿಶುಗಳ ಹಾಗೆ ಇದು ಕೂಡ, ಈತನು ಕೂಡ ಒಂದು ಸಾಮಾನ್ಯ ಶಿಶು ಎಂಬುದಾಗಿ ಆತನು ಪರಿಗಣಿಸ್ತಾ ಇದ್ದಾನೆ. ಯಾಕೆಂತಂದರೆ ಪ್ರತಿ ದಿನ ಮಕ್ಕಳನ್ನ ಕರ್ಕೊಂಡು ಬಂದು ಯಾಜಕನಿಗೆ ಕೊಡ್ತಾ ಇದ್ದಿದ್ದುಂಟು. ಅದು ಆತನ ನಿತ್ಯದ ಕಾರ್ಯ. ಯಾವುದೇ ತಂದೆ ತಾಯಿಗಳಿಗೂ ಅಥವಾ ಮಕ್ಕಳಿಗೆ ಆತನ ಯಾವುದೇ ವಿಶೇಷವಾದ ಪರಿಗಣನೆಯನ್ನು ಕೊಡ್ತಾ ಇರಲಿಲ್ಲ. ಆದರೆ ಅವರ ತಂದೆ ತಾಯಿಗಳು ಅಥವಾ ಅವರ ತಂದೆ ತಾಯಿಗಳು ದೊಡ್ಡ ಪ್ರಭಾವಶಾಲಿಗಳು ಅಥವಾ ಐಶ್ವರ್ಯವಂತರು ಅನ್ನೋದಾಗಿದ್ದರೆ ಮಾತ್ರ ಯಾಜಕನು ಸ್ವಲ್ಪ ವಿಶೇಷವಾದ ಒಲವನ್ನು ತೋರಿಸ್ತಾ ಇದ್ನು. ಯೋಸೇಫ ಮತ್ತು ಮರಿಯಾಳಿಬ್ಬರು ಕೂಡ ಬಡವರಾಗಿದ್ದರು. ಆದ್ದರಿಂದ ಆ ಮಗುವನ್ನು ಯಾಜಕನು ಸ್ವೀಕರಿಸುವಾಗ ಆ ತಂದೆ ತಾಯಿಗಳಲ್ಲಿ ಕೇವಲ ಅವರು ಗಲಿಲಾಯದ ಒಂದು ಬಡ ಕುಟುಂಬ ಎಂಬುದಾಗಷ್ಟೇ ಆತನು ಪರಿಗಣಿಸಿದ್ನು. ಆದರೆ ಆ ಮಗುವಿಗಾಗಲಿ ತಂದೆ ತಾಯಿಗಳಿಗಾಗಲಿ ಯಾವುದೇ ವಿಶೇಷವಾದಂಥ ಯಾವುದೇ ವಿಶೇಷವಾದಂತಹ ಗಣನೆಯನ್ನು ಆತನು ಕೊಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆ ಹೀಗಾಯಿತು?
ಯಾಕೆ ಹೀಗೆ ಆಯಿತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳುವ. ಈಗ ಮುಂದೆ ಓದ್ತಾ ಡಿಸೈರ್ ಆಫ್ ಏಜಸ್ ಪುಟ 52ರಲ್ಲಿ ಹೀಗೆ ಹೇಳುತ್ತೆ, ಆತನು ತನಗೆ ನೇಮಕವಾಗಿದ್ದಂತಹ ಆ ಕಾರ್ಯದಲ್ಲಿ ಆತನು ತೊಡಗ್ತಾನೆ. ಆತನು ಮಗುವನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡು ವೇದಿಯ ಮುಂದೆ ಆತನು ಅದನ್ನು ಎತ್ತಿ ಹಿಡಿದು ಆಮೇಲೆ ಅದರ ತಾಯಿಗೆ ಅದನ್ನು ಕೊಟ್ಬಿಟ್ಟು ಯೇಸು ಎಂಬುದಾಗಿ ಚೊಚ್ಚಲು ಮಕ್ಕಳ ಪಟ್ಟಿಯಲ್ಲಿ ಆತನ ಹೆಸರನ್ನ ಯೇಸು ಅಂತ ಬರ್ಕೊಂಡು ಅವ್ರನ್ನ ಕಳಿಸ್ತಾನೆ. ಆದರೆ ಆತನು ತಾನು ಹಿಡಿದುಕೊಂಡಿದ್ದಂತಹ ಮಗು ಯುಗಾಂತರಗಳ ನಿರೀಕ್ಷೆ, ಮಹಿಮೆಯ ರಾಜನು, ಪರಲೋಕದ ಅರಸನು ಎಂಬುದಾಗಿ ಆತನು ಕಂಡುಕೊಳ್ಳಿಲ್ಲ. ಅಥವಾ ಮೋಶೆ ಎದುರು ನೋಡ್ತಾ ಇದ್ನಲ್ಲ, ಬರಬೇಕಾದಂತಹ ಪ್ರವಾದಿ ಎಂಬುದಾಗಿ, ಹಾಗಂತನೂ ಕೂಡ ಆತನು ಗಣನೆಗೆ ತೆಗೆದುಕೊಳ್ಳಿಲ್ಲ. ಅಥವಾ ಈ ಒಬ್ಬನ ಮೂಲಕ ಎಲ್ಲ ಜನಾಂಗಗಳು ಹೇಳ್ತವೆ ಎಂಬುದನ್ನು ಕೂಡ ಕಂಡುಕೊಳ್ಳಿಲ್ಲ. ಅಥವಾ ತಾನು ಯಾಜಕರಾಗಿ ಮೋಶೆ ಕಾಲದಿಂದಲೂ ಅಥವಾ ಅದಾಮನ ಕಾಲದಿಂದಲೂ ಯಜ್ಞಗಳನ್ನ ಅರ್ಪಿಸ್ಕೊಂಡು ಬರ್ತಾ ಇದ್ದದ್ದನ್ನು ಸೂಚಿಸ್ತಾ ಇದ್ದಂತಹ ವ್ಯಕ್ತಿ ಈಗ ತಾನೇ ಹುಟ್ಟಿ ಬಂದಿದ್ದಾನೆ ಎಂಬುದಾಗಿಯೂ ಕೂಡ ಗಣನೆಗೆ ತೆಗೆದುಕೊಳ್ಳಿಲ್ಲ ಎಂಬುದನ್ನು ನಾವು ನೋಡ್ತೇವೆ. ಹಾಗಿದ್ರೆ ಯಾಕೆ ಹೀಗಾಯಿತು? ಒಬ್ಬ ಧರ್ಮಬೋಧಕ, ಶಾಸ್ತ್ರಗಳನ್ನು ಸರಿಯಾಗಿ ತಿಳಿದವನು, ನಿಜವಾಗಿ ಹೇಳಬೇಕಂತಂದರೆ ಧರ್ಮಬೋಧಕರು ಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದವರು, ಆನಂತರ ಎಲ್ಲ ಪ್ರವಾದನೆಗಳು ಗೊತ್ತಿದ್ದವರು, ಆಮೇಲೆ ಮೆಸ್ಸಿಯನ್ ಬರ್ತಾನೆ ಎಂಬುದಾಗಿ ಅವರು ಓದಿ ತಿಳ್ಕೊಂಡಿದ್ದವರು. ಈಗ ಈ ಶಿಶು ಯೇಸು ಕ್ರಿಸ್ತನು ಆ ಎಲ್ಲ ಪ್ರವಾದನೆಗಳ ಪೂರೈಕೆಯಾಗಿ ಆತನು ಬಂದಿರಬೇಕಾದಾಗ ಯಾಕೆ ಆತನನ್ನು ಆ ಯಾಜಕನು ಗುರುತು ಹಿಡಿಲಿಲ್ಲ? ಈಗ ಈ ಯೇಸು ಕ್ರಿಸ್ತನನ್ನು ಗುರುತು ಹಿಡಿದೇ ಇದ್ದದ್ದು ಇದು ಮೊದಲನೇ ಸಾರಿಯಲ್ಲ. ಯಾಕೆ ಅಂತಂದರೆ ಹಿಂದೆ 40 ದಿನಗಳ ಹಿಂದೆ ಆತನು ಹುಟ್ಟಿದಾಗಲೂ ಕೂಡ ದೇವರು ಆತನು ಹುಟ್ಟುವ ಸಂದೇಶವನ್ನು ಅಥವಾ ಹುಟ್ಟಿದ ಸಂದೇಶವನ್ನು ಯೆರೂಸಲೇಮಿನಲ್ಲಿರುವಂತಹ ಯಾಜಕನಿಗೋ ಅಥವಾ ಶಾಸ್ತ್ರಿಗಳಿಗೋ ತಿಳಿಸದೆ ಅದನ್ನು ದೇವದೂತರು ಹೊಲದಲ್ಲಿ ಕಾಡಿನಲ್ಲಿ ಕುರಿ ಮಂದೆಯನ್ನು ಕಾಯ್ತಾ ಇದ್ದಂತಹ ಕುರುಬರಿಗೆ ತಿಳಿಸ್ತಾನೆ. ಅವರು ಬಂದು ಯೆರೂಸಲೇಮಿನಲ್ಲಿ ಈ ಕ್ರಿಸ್ತನ ಹುಟ್ಟಿದ್ದನ್ನು ಸಾರ್ತಾರೆ. ಯಾಕೆ ಹೀಗೆ? ಅಲ್ಲೂ ಯಾಕೆ ಯಾಜಕರಿಗೆ ದೇವರು ತಿಳಿಸ್ಲಿಲ್ಲ? ಶಾಸ್ತ್ರಗಳನ್ನು ತಿಳ್ಕೊಂಡಿದ್ರಲ್ಲ, ಅವ್ರಿಗೆ ಯಾಕೆ ದೇವರು ತಿಳಿಸ್ಲಿಲ್ಲ? ಈಗ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ ಏನಪ್ಪ ಅಂದರೆ, ಆತ್ಮಿಕ ವಿಷಯಗಳನ್ನು ಆತ್ಮಿಕ ರೀತಿಯಲ್ಲಿ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಅಂದರೆ ಇವರುಗಳು ಯಾಕೆ ಇದನ್ನು ಗಮನಿಸ್ತಿಲ್ಲ ಅಂತಂದರೆ, ಈ ಉಕ್ತಿಯ ಪ್ರಕಾರ ಅವರು ಆತ್ಮಿಕವಾಗಿರಲಿಲ್ಲ. ಅವರು ಆ ಮಗುವನ್ನು ತೆಗೆದುಕೊಂಡು ದೇವಾಲಯದಲ್ಲಿ ಆತನನ್ನು ಪ್ರತಿಷ್ಠೆ ಪಡಿಸ್ತಾರೆ. ಬೇರೆ ಯಾವುದೇ ಮಗುವನ್ನು ಸ್ವೀಕರಿಸಿ ಹಾಗೆ ಮಾಡುವ ಪ್ರಕಾರವೇ ಈತನಿಗೂ ಮಾಡ್ತಾರೆ. ಆದರೆ ಯಾವುದೇ ವಿಶೇಷವಾದಂತಹ ವಿಚಾರವನ್ನು ಅವರು ಗಮನಿಸಲಿಲ್ಲ. ಆದರೆ ಒಂದಂತೂ ನಿಜ ಆಗಿತ್ತು, ಏನಂತಂದರೆ ದೇವರು ತನ್ನ ಕುಮಾರನನ್ನು ಲೋಕಕ್ಕೋಸ್ಕರ ಒಪ್ಪಿಸಿಬಿಟ್ಟಿದ್ನು ಎಂಬುದನ್ನು ಆತನು ತನಗರಿವಿಲ್ಲದೆಯೇ ಕೂಡ ಒಪ್ಪಿಕೊಂಡು ಆ ಹೆಸರಿನಲ್ಲಿ ಬರ್ಕೊಂಡಿದ್ದ. ಅವನಿಗರಿವಿರಲಿಲ್ಲ, ಆದರೆ ದೇವರು ಮಾಡಿದ್ದನ್ನು ಆತನಲ್ಲಿ ಬರ್ಕೊಳ್ತಾ ಇದ್ದಾನೆ. ಈಗ ಮುಂದೆ ಹೋಗೋಣ. ಏನಾಗುತ್ತೆ ಅಂತಂದರೆ, ಮುಂದೆ ಏನಾಗುತ್ತೆ ಅಂದರೆ, ಮಗುವನ್ನು ಕರ್ಕೊಂಡು ಹೋಗ್ತಾ ಇರಬೇಕಾದಾಗ ಅಲ್ಲಿ ಇಬ್ಬರು ವ್ಯಕ್ತಿಗಳು ಆ ಮಗುವನ್ನು ಸಂಧಿಸೋದಕ್ಕೋಸ್ಕರ ಬರ್ತಾರೆ. ಆತನು ಅದರಲ್ಲಿ ಒಬ್ಬರು ಸಿಮೋನನು, ಲೂಕ 2ನೇ ಅಧ್ಯಾಯ 25ನೇ ವಚನ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೋನನೆಂಬ ಒಬ್ಬ ಮನುಷ್ಯನಿದ್ದನು.
ಈ ಮನುಷ್ಯನು ನೀತಿವಂತನು ದೇವಭಕ್ತನೂ ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು. ಅವನು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಈಗ ಈತನು ಸಿಮೋನನು ವಿಶೇಷವಾಗಿ ಯೇಸು ಕ್ರಿಸ್ತನು ದೇವಾಲಯಕ್ಕೆ ಬರೋದನ್ನು ಕಾಯ್ಕೊಂಡಿದ್ನು. ಮೆಸ್ಸಿಯನ್ ಹುಟ್ಟಬೇಕು ಅಂತ ಕಾಯ್ಕೊಂಡಿದ್ನು. ಅವನು ಬಂದಾಗ ಪವಿತ್ರಾತ್ಮ ಪ್ರೇರೇಪಿತನಾಗಿ ಆತನು ದೇವಾಲಯಕ್ಕೆ ಬರ್ತಾನೆ. ಇದೇ ಸ್ಥಿತಿಯಲ್ಲಿ ಯಾಜಕನು ಇದ್ದಿರಬಹುದಾಗಿತ್ತು. ಯಾಜಕನಿರಲಿಲ್ಲ, ಅಥವಾ ಬೇರೆ ಯಾವುದೇ ಯಾಜಕರು ಕೂಡ ಇರಲಿಲ್ಲ, ಮಹಾಯಾಜಕನು ಕೂಡ ಇರಲಿಲ್ಲ. ಯಾಕೆಂತಂದರೆ ಅವ್ರು ಯಾರೂ ಯೇಸು ಕ್ರಿಸ್ತನನ್ನು ಹುಡ್ಕೊಂಡು ಬರಲಿಲ್ಲ. ಆಮೇಲೆ ಆತನಿಗೊಂದು ವಾಗ್ದಾನ ಕೂಡ ಇತ್ತು. 26ನೇ ವಚನ, ಇದಲ್ಲದೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು. ಇವನು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಆಗ ದೇವಾಲಯಕ್ಕೆ ಬಂದಾಗ ಮರಿಯಳು ಯೋಸೇಫ ಇಬ್ಬರು ಮಗುವನ್ನು ಹೊತ್ಕೊಂಡು ಬಂದಾಗ ಈ ಮಗುವನ್ನು ಸಿಮೋನನು ಕೈಗಳಲ್ಲಿ ತೆಗೆದುಕೊಂಡು ಅವನು ದೇವರನ್ನ ಕೊಂಡಾಡ್ತಾನೆ. 29ರಿಂದ 37ನೇ ವಚನ ತನಕ ಆತನು ದೇವ್ರನ್ನ ಕೊಂಡಾಡಿ ಒಂದು ಪ್ರವಾದನೆಯನ್ನು ಕೂಡ ನುಡಿತಾನೆ. ಆಮೇಲೆ ಆ ಮಗುವನ್ನು ತಾಯಿಗೆ ಒಪ್ಪಿಸ್ಕೊಟ್ಬಿಟ್ಟು ಏನು ಹೇಳ್ತಾನೆ, 34ನೇ ವಚನ, ಈಗೋ ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಕಾರಣನಾಗಿರುವನು ಮತ್ತು ಜನರು ಎದುರು ಮಾತಾಡುವುದಕ್ಕೆ ಗುರುತಾಗಿರುವನು. ಹೀಗೆ ಬಹುಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದಾವು. ಇದಕ್ಕೆ ಈತನು ಹುಟ್ಟಿದ್ದು. 35ನೇ ವಚನ, ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲುಗು ನಾಟಿದಂತಾಗುವುದು ಎಂದು ಹೇಳಿದನು. ಪ್ರವಾದನೆ ನುಡಿತಾ ಇದ್ದಾನೆ. ಇಸ್ರಾಯೇಲ್ ಜನರಲ್ಲಿ ಯಾರು ಈ ವಿಷಯವನ್ನು ತಿಳ್ಕೊಂಡಿರಬೇಕಾಗಿತ್ತೋ ಅವರು ತಿಳ್ಕೊಂಡಿಲ್ಲ, ಆದರೆ ಸಿಮೋನನು ತಿಳ್ಕೊಂಡಿದ್ದಾನೆ. ನಂತರ ಇನ್ನೊಬ್ಬ ವ್ಯಕ್ತಿ ಬಂದದ್ದು, ಅನ್ನಳೆಂಬ ಒಬ್ಬ ಪ್ರವಾದಿನಿ. ಆಕೆ 36ನೇ ವಚನದಿಂದ ಆಕೆಯ ವಿಷಯವನ್ನು ನಾವು ನೋಡ್ತೇವೆ. 39ನೇ ವಚನ ತನಕ ಇದೆ. ಆಕೆ ಕೂಡ ಮುದುಕಾಗಿ ದೇವಾಲಯದಲ್ಲಿದ್ದಳು. ಆಕೆಯೂ ಕೂಡ ಕ್ರಿಸ್ತನ ಬರೋಣವನ್ನು ಎದುರು ನೋಡ್ತಾ ಇದ್ದವಳು. ಹಾಗೂ ಆಕೆಯೂ ಕೂಡ ಬಂದು ಮಗುವನ್ನು ಎತ್ಕೊಂಡು ದೇವ್ರನ್ನ ಕೊಂಡಾಡಿ ಮಗುವನ್ನು ತಂದೆ ತಾಯಿಗಳ ಕೈಗೆ ಕೊಟ್ಟು ಹೋಗ್ತಾಳೆ. ಈಗ ಈ ಇಬ್ಬರು ಕೂಡ ಏನು ದೀನ ಸ್ವಭಾವದವರಾಗಿದ್ದರು. ಇವರಿಗೆ ದೇವಾಲಯದಲ್ಲಿ ಆಗಲಿ ಅಥವಾ ಇಸ್ರಾಯೇಲರ ಮಧ್ಯದಲ್ಲಿ ಆಗಲಿ ಯಾವುದೇ ವಿಶೇಷವಾದ ಸ್ಥಾನಮಾನಗಳು ಇರಲಿಲ್ಲ. ಇವರು ಯಾಜಕರು ಕೂಡ ಅಲ್ಲ. ಮತ್ತು ಇವರಿಗೆ ಹೇಗೆ ಈ ವಿಷಯಗಳು ಗೊತ್ತಾಯಿತು? ಯೇಸು ಕ್ರಿಸ್ತನು ಬರುವಂತಹ ದಿನದಲ್ಲಿಯೇ ಇವರು ಕೂಡ ಬಂದದ್ದು ಯಾಕೆ? ಆಮೇಲೆ ಈತನಿಗೋಸ್ಕರ ಇವರು ಎದುರು ನೋಡ್ತಾ ಇದ್ದಿದ್ದು ಯಾಕೆ? ಅದು ಯಾಕೆ ಯಾಜಕರಿಗೆ ಗೊತ್ತಿರಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಮುಂದಕ್ಕೆ ಹೋಗೋಣ. ಈ ಇಬ್ಬರು ದೀನ ದೈವಾರಾಧಕರು ಪ್ರವಾದನೆಗಳನ್ನು ವ್ಯರ್ಥವಾಗಿ ಏನು ಓದಿರಲಿಲ್ಲ, ಪ್ರವಾದನೆಗಳನ್ನ ಓದಿದ್ರು. ಹಾಗಿದ್ದರೆ ಯಾಜಕರು ಪ್ರವಾದನೆಗಳನ್ನ ತಿಳಿದಿದ್ರು. ಈಗ ಮುಂದೆ ನೋಡೋಣ. ಬಟ್ ದೋಸ್ ಹೂ ಹೆಲ್ಡ್ ಪೊಸಿಷನ್ಸ್ ಆಸ್ ರೂಲರ್ಸ್ ಆ್ಯಂಡ್ ಪ್ರೀಸ್ಟ್ಸ್ ಇನ್ ಇಸ್ರೇಲ್, ದೋ ದೇ ಟೂ ಹ್ಯಾಡ್ ಬಿಫೋರ್ ದೆಮ್ ದಿ precious utterances of prophecy, were not walking in the way of the Lord, and their eyes were not open to behold the light of life. ಅವ್ರಿಗೂ ಕೂಡ ಅದು ತಿಳ್ಕೊಳ್ಳೋಂಥ ಅವಕಾಶ ಇದ್ದಿದ್ರೂ ಕೂಡ ಯಾಜಕರು ಅವ್ರಿಗೆ ಸ್ಥಾನಮಾನಗಳಿತ್ತು, ಅಧಿಪತಿಗಳಿಗೆ ಸ್ಥಾನಮಾನಗಳಿತ್ತು. ಆದರೆ ಅವರು ಕರ್ತನ ಮಾರ್ಗದಲ್ಲಿ ನಡೆಯದವರಾಗಿದ್ದರು. ಅವರು ಕರ್ತನ ಮಾರ್ಗದಲ್ಲಿ ನಡೀತಾ ಇರಲಿಲ್ಲ. ಕರ್ತನ ಮಾರ್ಗವನ್ನು ಅವರು ಅನುಸರಿಸ್ತಾ ಇರಲಿಲ್ಲ. ಆದುದರಿಂದ ಅವರ ಕಣ್ಣುಗಳು ತೆರೆಯಲ್ಪಡಲಿಲ್ಲ. ಯಾವುದಕ್ಕೆ ತೆರೆಯಲ್ಪಡಲಿಲ್ಲ? ಜೀವದ ಬೆಳಕನ್ನು ನೋಡುವುದಕ್ಕೆ ಅವರ ಕಣ್ಣುಗಳು ತೆರೆಯಲ್ಪಡಲಿಲ್ಲ ಎಂಬುದಾಗಿ ಹೇಳ್ತಾರೆ. ಈಗ ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ತೇವೆ? ಯಾಕೆ ಅವರು ಕುರುಡರಾಗಿದ್ದರು? ಯಾಕೆ ಅಂತಂದರೆ ಪ್ರವಾದನೆಗಳು ಓದಿದ್ರು, ಧರ್ಮಶಾಸ್ತ್ರ ಇಟ್ಕೊಂಡಿದ್ರು, ಅವುಗಳ ಪ್ರಕಾರ ಅವರು ನಡೀತಾ ಇರಲಿಲ್ಲ. ದೇವರ ವಾಕ್ಯಕ್ಕನುಸಾರವಾಗಿ ಕರ್ತನ ಮಾರ್ಗದಲ್ಲಿ ಅವರು ನಡೀತಾ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಅವರಿಗೆ ಆ ಜೀವದ ಬೆಳಕು ಅಂದರೆ ಸ್ವತಃ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳೋದಕ್ಕೆ ಅವರ ಕಣ್ಣುಗಳು ತೆರೆಯಲ್ಪಡಲಿಲ್ಲ. ಅಂದರೆ ಆತ್ಮೀಕವಾದಂತಹ ಕಣ್ಣುಗಳು
ತೆರೆಯಲ್ಪಡಲಿಲ್ಲ. ಯಾಕೆ ಅಂತಂದರೆ ನಾವು ಮುಂಚೆನೇ ನೋಡಿದ್ವಿ. ಏನು ನೋಡಿದ್ವಿ ಅಂತಂದರೆ ಇಲ್ಲಿ ನೋಡೋಣ. ಏನಂದರೆ ಸ್ಪಿರಿಚುವಲ್ ಥಿಂಗ್ಸ್ ಆರ್ ಸ್ಪಿರಿಚುವಲಿ ಡಿಸೈನ್ಡ್. ಆತ್ಮಿಕವಾದ ವಿಷಯಗಳನ್ನು ಆತ್ಮನಿಗೆ ತಕ್ಕ ಹಾಗೆ ತಿಳ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ, ಆತ್ಮನಿಂದ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಆದ್ದರಿಂದ ಈ ಯಾಜಕರು ಆತ್ಮೀಕವಾಗಿರಲಿಲ್ಲ, ಆತ್ಮನನುಸಾರವಾಗಿ ದೇವರ ವಾಕ್ಯದಲ್ಲಿ ನಡೀತಾ ಇರಲಿಲ್ಲ. ಈ ಕಾರಣದಿಂದ ಅವರು ಕುರುಡರಾಗಿದ್ದರು ಅಥವಾ ಅವರ ಕಣ್ಣುಗಳು ತೆರೆಯಲ್ಪಡಲಿಲ್ಲ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಹಾಗಿದ್ದರೆ ಇವತ್ತಿಗೆ ಇದು ಹೇಗೆ ನಮಗೆ ಅನ್ವಯಿಸುತ್ತೆ? ಇಲ್ಲಿ ಹೇಳುತ್ತೆ ನೋಡಿ. ಸೊ ಇಟ್ ಈಸ್ ಸ್ಟಿಲ್. ಇವತ್ತು ಹಾಗೆಯೇ ಅಂದರೆ ಹೇಗೆ? ಧರ್ಮಬೋಧಕನು ಯಾಜಕನೂ ಆಗಿದ್ದವನು ಯಾಕೆ ಕುರುಡಾಗಿದ್ನು? ಯಾಕೆಂತಂದರೆ ಆತನು ಕರ್ತನ ಮಾರ್ಗದಲ್ಲಿ ನಡೀತಾ ಇರಲಿಲ್ಲ. ಇವತ್ತು ಕೂಡ ಹಾಗೆಯೇ. ಇವತ್ತಿಗೆ ಅನ್ವಯವಾಗುವಂತಹ ಅನೇಕ ಪ್ರವಾದನೆಗಳಿವೆ, ಅಂತ್ಯಕಾಲಕ್ಕೆ ಬೇಕಾದಂತಹ ಪ್ರವಾದನೆಗಳು. ಈ ಮೃಗದ ಗುರುತೆ ಆಗಿರಬಹುದು, ಕೃಪೆಯ ಕಾಲ ಅಂತ್ಯವಾಗುವಂತಹ ವಿಷಯ ಇರ್ಬೋದು, ಹಿಂಗಾರು ಮಳೆ ಬೀಳುವಂತಹದ್ದು, 7 ಉಪದ್ರವಗಳು ಬೀಳುವಂತಹದ್ದು, ಅಥವಾ ಭಾನುವಾರ ಆಚರಣೆ ಕಾನೂನು ಜಾರಿಯಾಗುವಂತಹದ್ದು, ಇತ್ಯಾದಿ 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 ಎಷ್ಟೊಂದು ವಿಷಯಗಳಿವೆ. ಈ ಸಂದರ್ಭದಲ್ಲಿ ಯುದ್ಧಗಳು ನಡೀತಾ ಇವೆ, ಯುದ್ಧಗಳಾಗುವಂತಹ ವರದಿಗಳು ಬರ್ತಾ ಇವೆ, ಇತ್ಯಾದಿ ಎಲ್ಲವೂ ನಡೀತಾ ಇರಬೇಕಾದಾಗ ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಪರಲೋಕವೆಲ್ಲವೂ ಬಹಳ ಗಂಭೀರವಾಗಿ ಕೇಂದ್ರೀಕರಿಸಿ ದೃಷ್ಟಿಟ್ಟು ನೋಡ್ತಾ ಇರುವಂತಹ ವಿಚಾರಗಳನ್ನು ಇವರುಗಳು ಯಾವುದೇ ರೀತಿಯ ಗ್ರಹಿಕೆಗೆ ತೆಗೆದುಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಯಾರ್ಯಾರ ಕೈಲಿ? ಧಾರ್ಮಿಕ ಮುಖಂಡರು ಹಾಗೂ ದೇವಾಲಯದಲ್ಲಿ ಆರಾಧಿಸುವಂಥವ್ರು. ಅಂದರೆ ಮುಖಂಡರು ಕೂಡ, ನಾಯಕರು ಕೂಡ, ಅಥವಾ ಯಾಜಕರು ಕೂಡ, ಮತ್ತು ಸಾಮಾನ್ಯ ಮನುಷ್ಯರು ಕೂಡ. ಏನು ಈ ಕಾರಣ? ಇದು ಅನೇಕ ಘಟನೆಗಳು ನಮ್ಮ ಸುತ್ತಮುತ್ತ ನಡೀತವೆ. ಆದರೆ ಅದರ ವಿಚಾರಗಳನ್ನು ತಿಳಿದು ಗ್ರಹಿಸಿ ಲೋಕದವರಿಗೆ ತಿಳಿಸ್ಕೊಡ್ಬೇಕಾದಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಇವತ್ತಿನ ಯಾಜಕರು ಯಾಕೆ ಇದನ್ನು ತಿಳ್ಕೊಳ್ಳೋದಕ್ಕಾಗ್ತಿಲ್ಲ? ಹಿಂದೆ ಇದ್ದಂತಹ ವಿಷಯಗಳೇ ಇವತ್ತು ಕೂಡ ಪ್ರಸ್ತುತವಾಗಿವೆ. ಅವರು ಯಾಕೆ ಕುರುಡರಾಗಿದ್ದರು? ಅದೇ ಕಾರಣಕ್ಕೆ ಇವತ್ತು ಕೂಡ ಕುರುಡರಾಗಿರ್ತಾರೆ. ಅವರು ಕರ್ತನ ಮಾರ್ಗದಲ್ಲಿ ನಡೀತಾ ಇರಲಿಲ್ಲ ಎಂಬುದಾಗಿ ನಾವು ಓದಿದ್ವಿ. ಈಗ ಕರ್ತನ ಮಾರ್ಗದಲ್ಲಿ ಹಾಗಿದ್ದರೆ ನಡೆಯದೇ ಹೋದರೆ ಇವತ್ತು ಕೂಡ ಅವರು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವರನ್ನು ಬಿಟ್ಟು ಯಾರು ಕರ್ತನನ್ನು ಎದುರು ನೋಡ್ತಾ ಇರ್ತಾರೋ, ಶಾಸ್ತ್ರಗಳನ್ನು ಅಭ್ಯಾಸಿಸಿ ಪ್ರವಾದನೆಗಳನ್ನ ತಿಳ್ಕೊಂಡು ಅವು ನೆರವೇರಲಿ ಅಂತ ಕಾಯ್ಕೊಂಡು ಅದನ್ನು ದೇವರಿಂದ ಕೇಳ್ಕೊಳ್ತಾ ಇರ್ತಾರೋ ಅವರಿಗೆ ಮಾತ್ರ ಅದು ಪ್ರಕಟಗೊಳ್ಳುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಯಾಜಕರು ದೇವರ ಮಾರ್ಗದಲ್ಲಿ, ಕರ್ತನ ಮಾರ್ಗದಲ್ಲಿ ಇಲ್ಲದೆ ಹೋದಾಗ ಅದು ಅವರಿಗೆ ಕುರುಡುತನವನ್ನು ಉಂಟು ಮಾಡಿರುತ್ತೆ. ಇವತ್ತಿಗೆ ನಾವು ಇದನ್ನು ಹೇಗೆ ತೆಗೆದುಕೊಳ್ಳುವ? ಈಗ ನಾವು ಯಾವುದೇ ವಿಚಾರ ಮಾತಾಡುವಾಗ ಸತ್ಯವನ್ನು ಅವಲೋಕಿಸುವುದಕ್ಕೋಸ್ಕರ ಮಾತಾಡ್ತೇವೆ ವಿನಃ ಒಬ್ಬರ ಪರಿಸ್ಥಿತಿಯನ್ನು ನೋಡಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಯಾರ ವಿಷಯದಲ್ಲಿಯೂ ಮಾತಾಡೋದಿಲ್ಲ, ಆದರೆ ಪರಿಸ್ಥಿತಿಗಳ ಅವಲೋಕನೆ, ಸತ್ಯದ ಪರಿಶೋಧನೆಗೋಸ್ಕರ ನಾವು ಈ ವಿಷಯಗಳನ್ನ ಚರ್ಚೆ ಮಾಡ್ತೇವೆ. ಈಗ ಇವತ್ತಿನ ಸ್ಥಿತಿಯಲ್ಲಿ ಒಂದು ವೇಳೆ ಧಾರ್ಮಿಕ ನಾಯಕರು ಮತ್ತು ದೇವಾಲಯದಲ್ಲಿ ಆರಾಧಿಸುವಂಥವರು ದೇವರ ಮಾರ್ಗದಲ್ಲಿಲ್ಲದೆ ಹೋದರೆ ಅವ್ರಿಗೂ ಕೂಡ ಈ ಕಾಲದ ಅಂತ್ಯಕಾಲದ ಪ್ರವಾದನೆಗಳು ನೆರವೇರುವಾಗ ಅದನ್ನು ಅವರು ಗ್ರಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಈಗ ಸಭೆಯಲ್ಲಿ ನಾವು ನೋಡುವಾಗ ಯಾವ ರೀತಿಯಲ್ಲಿ ಕರ್ತನ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೆ. ಅನೇಕ ಥರವಾದಂತಹ ಪ್ರಾಪಂಚಿಕತೆ, ಪ್ರಪಂಚದ ರೀತಿಯಲ್ಲಿ ಉಟ್ಕೊಳ್ಳೋದು, ತೊಟ್ಕೊಳ್ಳೋದು, ಉಣ್ಣೋದು, ಪ್ರಪಂಚದ ವಿಷಯಗಳಲ್ಲಿ ತೊಡಕೊಂಡಿರುವಂತಹದ್ದು, ದೇವರಾಜ್ಞೆಗಳನ್ನ ಅನುಸರಿಸದೇ ಇರುವಂತಹದ್ದು, ದೇವರ ವಾಕ್ಯಗಳಲ್ಲಿ ನಿರ್ಲಕ್ಷ್ಯ, ಸಬ್ಬತ್ತನ್ನು ಕೈಗೊಳ್ಳೋದಿಲ್ಲ, ವಿಶೇಷವಾಗಿ
ಸಬ್ಬತ್ ದಿನ ಪ್ರಯಾಣ ಮಾಡೋದು ಅಥವಾ ಅಡುಗೆ ಮಾಡೋದು ಅಥವಾ ಯಾವುದೇ ಒಂದು ಕಾರ್ಯದ ನಿಮಿತ್ತ ಓಡಾಡೋದು, ಈ ಕಾರ್ಯಗಳನ್ನ ಮಾಡ್ಕೊಂಡಿರ್ತಾರೆ. ಅವ್ರ ಮಕ್ಕಳುಗಳು ಸಬ್ಬತ್ ದಿನಕ್ಕೆ ಗೌರವ ಕೊಡ್ತಾ ಇರೋದಿಲ್ಲ. ಎಷ್ಟೋ ಜನ ಸಭಿಕರು ಹಾಗೂ ಪಾಲಕರ ಮಕ್ಕಳುಗಳು ಸಬ್ಬತ್ ದಿನವನ್ನು ಹೊಲೆ ಮಾಡ್ತಾ ಇರ್ತಾರೆ, ಕಾಲೇಜ್ಗಳಿಗೆ ಹೋಗ್ತಾ ಇರ್ತಾರೆ, ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಇತ್ಯಾದಿ. ಆಮೇಲೆ ಎಷ್ಟೋ ಜನರಲ್ಲಿ ಅನೇಕ ರೀತಿಯಾದಂತಹ ಸುಳ್ಳು, ಮೋಸ ಅಥವಾ ಕೆಲವರಲ್ಲಿ ವ್ಯಭಿಚಾರ ಇತ್ಯಾದಿ ವಿಷಯಗಳು ತುಂಬಿಕೊಂಡಿವೆ. ಹೀಗೆ ಇನ್ನೂ ಹಲವಾರು ನೂರಾರು ವಿಷಯಗಳು ಕರ್ತನ ಮಾರ್ಗದಲ್ಲಿ ಇಲ್ಲದೇ ಇರೋದನ್ನು ತೋರಿಸ್ಕೊಡ್ತವೆ. ಹಾಗಿದ್ದರೆ ಅಂಥವರಿಗೆ, ಅದು ನಾನಾಗಿರಬಹುದು, ಇನ್ನೊಬ್ಬರಾಗಿರಬಹುದು, ಅವರಿಗೆ ಹೇಗೆ ಈ ಕಾಲದ ಸತ್ಯಗಳು, ವಿಶೇಷವಾಗಿ ಪ್ರವಾದನೆಗಳು ನೆರವೇರ್ತಾ ಇರುವಂಥದ್ದು ಮನವರಿಕೆ ಆಗಲಿಕ್ಕೆ ಸಾಧ್ಯ? ಖಂಡಿತ ಸಾಧ್ಯ ಆಗಲಿಕ್ಕಿಲ್ಲ. ವಿಶೇಷವಾಗಿ ಜನರಿಗೆ ಈ ಕಾಲದ ವಿಷಯಗಳನ್ನು ಮನವರಿಕೆ ಮಾಡಿಕೊಡ್ಬೇಕಾದಂತಹ ಇವತ್ತಿನ ಯಾಜಕರು, ನಾಯಕ ಸ್ಥಾನದಲ್ಲಿರುವಂಥವ್ರಿಗೆ ಇದು ಮರೆಯಾಗಿದ್ದರೆ ದೇವರು ಅಲ್ಪರು ದೀನರು ಆಗಿರುವಂಥವ್ರಿಗೆ ಪ್ರಕಟಪಡಿಸ್ತಾ ಹೋಗ್ತಾನೆ. ಅವರು ನಂಬಿಗಸ್ತರಾಗಿ ಪ್ರಾಮಾಣಿಕರಾಗಿದ್ದರೆ ಮಾತ್ರ. ಇದು ಇವತ್ತಿನ ಪರಿಸ್ಥಿತಿ. ನಾವು ಏನನ್ನು ಯಾರಿಂದ ಕಲ್ತ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದೇವೆ? ದೇವರು ತೋರಿಸಿರುವಂತಹದ್ದನ್ನು ನಾವು ಇವತ್ತು ತಿಳ್ಕೊಳ್ಳೋದಕ್ಕೆ ನಾವು ಆಸಕ್ತರಾಗಿರಬೇಕು. ಒಂದು. ಎರಡನೇದು ಧರ್ಮಬೋಧಕರು ಅಥವಾ ಯಾಜಕರು ಅವರು ಆಸಕ್ತಿಯಿಂದಿದ್ದು ಪ್ರಾಮಾಣಿಕರಾಗಿ ಸತ್ಯಾನುಸಾರವಾಗಿ ನಡೀತಾ ಇರಬೇಕು. ಇವೆರಡೂ ಕೂಡ ಇಲ್ಲ ಅಂತಂದರೆ ನಾವು ದೇವಾಲಯದಲ್ಲಿ ನಡೆಯುವಂಥ ಕಾರ್ಯಗಳಲ್ಲಿ ತೊಡಗ್ತಾ ಇರ್ತೇವೆ, ಎಲ್ಲ ಆಚಾರ ವಿಚಾರಗಳಲ್ಲಿ ತೊಡಗ್ತಾ ಇರ್ತೇವೆ, ಶ್ರದ್ಧೆಯಿಂದ ಭಾಗವಹಿಸ್ತಾ ಇರ್ತೇವೆ. ಆದರೆ ಇವತ್ತಿಗೆ ಮಾಡಬೇಕಾದಂತಹ ನಿರ್ಧಾರಗಳು, ಇವತ್ತಿಗೆ ನಾವು ಕಂಡುಕೊಳ್ಬೇಕಾದಂತಹ ಪ್ರವಾದನೆಗಳ ನೆರವೇರಿಕೆಗಳ ಅರಿವು ನಮಗೆ ಕಂಡುಬರೋದಕ್ಕೆ ದೇವರ ಆತ್ಮನು ನಮ್ಮಲ್ಲಿ ಕಾರ್ಯ ಮಾಡೋದಿಲ್ಲ. ಹಾಗಿದ್ರೆ ನಾವು ಹೇಗೆ ಬುದ್ಧಿವಂತರಾಗೋದು, ಹೇಗೆ ಬೇಕಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು? ಇದನ್ನು ನಾವು ಈಗ ಕಲಿತಿರುವಂಥ ವಿಷಯಗಳಿಂದ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ನೆನೆಸ್ತೇನೆ. ಕರ್ತನ ಮಾರ್ಗದಲ್ಲಿ ನಡಿಬೇಕು. ನಾವೇ ಆಗಲಿ, ಯಾಜಕರುಗಳೇ ಆಗಲಿ, ಪಾಪದಲ್ಲಿದ್ದರೆ, ಯಾವುದೋ ಒಂದು ಅನಾಚಾರದಲ್ಲೋ, ಮೋಸಕರವಾದ ನಡವಳಿಕೆಯಲ್ಲೋ, ಶಾರೀರಿಕ ದುರಿಚ್ಛೆಗಳಲ್ಲೋ ಅಥವಾ ಲೌಕಿಕ ವಿಷಯಗಳಲ್ಲಿ ತೊಡಗಿದರೆ, ಕೇವಲ ಪ್ರಾಪಂಚಿಕತೆಯ ಮನಸ್ಸು ನಮ್ಮಲ್ಲಿ ಅಥವಾ ಅವರಲ್ಲಿದ್ದರೆ ಕುರುಡುತನ ನಮಗೆ ಸಹಜವಾಗಿರುತ್ತೆ. ಅದಕ್ಕೇ ಯೇಸು ಕ್ರಿಸ್ತ ಜನರಿಗೆ ಹೇಳಿದ್ದು ಏನಂತಂದರೆ, ನೀವು ದಾರಿ ತೋರಿಸುವವರು ನೀವು ಕುರುಡರು, ನಿಮ್ಮನ್ನು ಹಿಂಬಾಲಿಸುವವರು ಕೂಡ ಕುರುಡರು, ಇಬ್ಬರೂ ಹಳ್ಳಕ್ಕೆ ಬೀಳ್ತೀರ ಎಂಬುದಾಗಿ. ಅದು ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಬೇಕು. ನಾವು ಯಾರನ್ನ ಹಿಂಬಾಲಿಸ್ತಾ ಇದ್ದೇವೆ? ದೇವರ ವಾಕ್ಯವನ್ನು ಈ ದಿನ ಸತ್ಯವಾಗಿ, ಯುಕ್ತವಾಗಿ, ಈ ಕಾಲಕ್ಕೆ ತಕ್ಕ ಹಾಗೆ ಬೋಧಿಸುವಂಥವರು ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ? ಅದನ್ನು ತೋರಿಸ್ಕೊಡುವಂಥವ್ರು ನಮಗೆ ಎಷ್ಟು ಜನ ಇದ್ದಾರೆ? ಇಲ್ಲ ಅಂತಂದರೆ ನಾವು ಒಂದು ವೇಳೆ ಅವರನ್ನು ಹಿಂಬಾಲಿಸ್ತಾ ಇದ್ದರೆ ಅವರು ಮರಳಾಗಿದ್ದಾರೆ, ನಾವು ಕೂಡ ಮರಳಾಗ್ತೇವೆ. ಆದ್ದರಿಂದ ಇವತ್ತು ನಾವು ಈ ಕುರುಡು ಯಾಜಕರು ಎಂಬ ಶೀರ್ಷಿಕೆಯಲ್ಲಿ ಕಲಿಯುವಂಥದ್ದೇನು? ನಾವು ಯಾವ ಯಾಜಕರು ದೇವಭಕ್ತಿಯಲ್ಲಿ ಪ್ರಾಮಾಣಿಕರಾಗಿ, ತಪ್ಪಿಲ್ಲದವರಾಗಿ, ದೋಷವಿಲ್ಲದವರಾಗಿ ನಡ್ಕೊಳ್ತಾ ಇರ್ತಾರೋ ಅವರಲ್ಲಿ ಮಾತ್ರ ಬೆಳಕನ್ನು ನಿರೀಕ್ಷೆ ಮಾಡಬಹುದು. ಇಲ್ಲದೆ ಹೋದರೆ ನಾವು ಬೆಳಕು ಅಂತ ಅಂದ್ಕೊಂಡು ಅವರು ಕತ್ತಲನ್ನು ಹಿಂಬಾಲಿಸ್ತಾ ಇರುವಂಥವರನ್ನು ನಾವು ಹಿಂಬಾಲಿಸಿ ಕತ್ತಲಲ್ಲಿ ನಾವು ಕಳೆದು ಹೋಗ್ತೇವೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನೀವು ಈ ವಿಷಯಗಳಲ್ಲಿ ಬುದ್ಧಿವಂತರಾಗಿ ಮುಂದಿನ ವಿಡಿಯೋದಲ್ಲಿ ನಾವು ನೋಡುವ ತನಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡುವ. ತಂದೆಯೇ, ನಮ್ಮನ್ನು ಪ್ರೀತಿಸಿ ನಮಗಾಗಿ ತೋರಿಸಿಕೊಟ್ಟ ಅಂತ್ಯಕಾಲದ ಸತ್ಯಗಳನ್ನು ನಾವು ತಿಳಿದು ಬುದ್ಧಿವಂತರಾಗುವುದಕ್ಕೆ ನಿನ್ನ ಪ್ರೀತಿಯನ್ನು ಬೇಡುತ್ತೇವೆ, ಒಲುಮೆಯನ್ನು ಬೇಡುತ್ತೇವೆ. ನಾವು ಹಿಂದಿನ ಕಾಲದ ಜನರ ಹಾಗೆಯೋ ಅಥವಾ ಕುರುಡು ಯಾಜಕರಂತೆಯೋ ಇರದೆ, ನಾವು ನಮ್ಮ ಪಾಪವನ್ನು ಬಿಟ್ಟು, ಲೌಕಿಕತೆ, ಪ್ರಾಪಂಚಿಕತೆಯನ್ನು ಬಿಟ್ಟು ಕ್ರಿಸ್ತನಲ್ಲಿ ನಾವು ಒಂದಾಗಿ ಈ ದಿನಕ್ಕೆ ಬೇಕಾದಂತಹ ಅಗತ್ಯ ತಿಳುವಳಿಕೆಯನ್ನು ಪಡೆಯಲು, ನಿನ್ನ ಪ್ರವಾದನ ವಾಕ್ಯಗಳನ್ನು ಶೋಧಿಸಿ ಕಂಡುಕೊಳ್ಳಲು, ಅವುಗಳಿಂದ ನಾವು ಧನ್ಯರಾಗಿ
ಪರಲೋಕ ರಾಜ್ಯಕ್ಕೆ ಸೇರಲು ಎಲ್ಲರನ್ನ ನಡೆಸು. ಈ ಬೆಳಕನ್ನು ಕಂಡುಕೊಂಡು ನಿನ್ನ ರಾಜ್ಯಕ್ಕೆ ಇನ್ನೂ ನಾವು ಅನೇಕರನ್ನು ಸಿದ್ಧಪಡಿಸಲು ಸಹಾಯ ಮಾಡು. ಎಲ್ಲ ಘನಮಾನ ಮಹಿಮೆಗಳು ನಿನ್ನೊಬ್ಬನಿಗಾಗಲಿ ತಂದೆಯೇ. ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ತಂದೆಯೇ, ಆಮೇನ್. ಮತ್ತೊಮ್ಮೆ ದೇವರಿಗೆ ಸ್ತೋತ್ರವಾಗಲಿ. ಈ ವಿಚಾರ ನಿಮಗೆ ಮನಸ್ಸಿಗೆ ಸರಿ ಅಂತ ಅನಿಸಿದರೆ ಈ ವಿಷಯಗಳನ್ನ ನೀವು ಇನ್ನೂ ಅನೇಕರಿಗೆ ಹಂಚಿಕೊಳ್ಳಿ. ಅನೇಕರು ಕ್ರಿಸ್ತನ ಬರೋಣಕ್ಕೆ ಸಿದ್ಧಗೊಳ್ಳಲಿ. ಕರ್ತನಿಗೆ ಜಯವಾಗಲಿ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗುವ. ದೇವರಿಗೆ ಸ್ತೋತ್ರ.